ಈ ಬುರುಡೆ ಗ್ಯಾಂಗ್ನ ಷಡ್ಯಂತ್ರ ಮತ್ತೆ ಸೌಂಡ್ ಅಲ್ಲಿದೆ. ಈಗ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ 200 ಕೋಟಿನ ಮೀಸಲಿಟ್ಟಿದ್ರಾ? ಈ ಪ್ರಶ್ನೆ. 200 ಕೋಟಿನ ಮೀಸಲಿಟ್ಟಿದ್ರಾ? ಈ 200 ಕೋಟಿ ರೂಪಾಯಿ ಕೇರಳದಲ್ಲಿ ಸಿದ್ಧವಾಗಿಡ್ಲಾಗಿತ್ತಾ? ಧರ್ಮಸ್ಥಳ ಬುರುಡೆ ಕೇಸ್ಗೆ 9 ತಿಂಗಳ ನಂತರ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಚಿನ್ನಯ್ಯ, ಯಾರಲ್ಲಿ ಚಿನ್ನಯ್ಯ? ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಹೈಕೋರ್ಟ್ಗೆ ಸಲ್ಲಿಸಿದ ರಿಟ್ ಅರ್ಜಿಯಲ್ಲಿ ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ. ಸಂಚಿನ ಕೇಂದ್ರ ಬಿಂದುವಾಗಿದ್ದ ಆರೋಪಿ ಚಿನ್ನಯ್ಯ ಸಲ್ಲಿಸಿದ್ದ ರಿಟ್ ಅರ್ಜಿ. ಹಾಗಾದ್ರೆ ಏನೇನಿದೆ ಅದರಲ್ಲಿ? ಎಷ್ಟು ಹಣ ಮೀಸಲಿಟ್ಟಿದ್ರು? ಫಂಡಿಂಗ್ ಎಲ್ಲಿಂದ ಬರ್ತಾ ಇತ್ತು? ಅವ್ರ ಉದ್ದೇಶ ಏನಾಗಿತ್ತು? ಅವ್ರ ಷಡ್ಯಂತ್ರ ಏನಾಗಿತ್ತು? ಯಾರ ಮುಖಕ್ಕೆ ಮಸಿ ಬಳಿಯುವಂಥದ್ದಾಗಿತ್ತು? ಇವೆಲ್ಲವೂ ಕೂಡ ಕುತೂಹಲ ಮೂಡಿಸ್ತಾ ಇದೆ. ಇಷ್ಟು ದಿನದಲ್ಲಿ ಈ ಬುರುಡೆ ಕೇಸ್ನಲ್ಲಿ ಯಾರೆಲ್ಲ ಹೈಲೈಟ್ಸ್ ಇದ್ರು ಅವರೆಲ್ಲರ ಚಿತ್ರಣವನ್ನ ಗಮನಿಸ್ತಾ ಇದ್ದೀರಿ. ಸುಜಾತ ಅವರು, ಉಳಿದಂತೆ ಚಿನ್ನಯ್ಯ, AI ವಿಡಿಯೋಗಳನ್ನು ಇಟ್ಕೊಂಡು ಕಲರ್ಫುಲ್ ಕಥೆಗಳನ್ನ ಕಟ್ಟಿದ ಸಮೀರ. ಆಮೇಲೆ ಈಗ ನೀವು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಪ್ರಕಾಶ್ ರೈ ಅವರ ಫೋಟೋ ಯಾಕೆ ಬರ್ತಾ ಇದೆ, ಅವ್ರು ಯಾಕೆ ಇದ್ರಲ್ಲಿ ಹೈಲೈಟ್ ಆಗ್ತಾ ಇದ್ದಾರೆ, ಇದನ್ನು ಕೂಡ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮುಂದಿನ ಹಂತದಲ್ಲಿ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಕ್ಕೆ 200 ಕೋಟಿ ರೂಪಾಯಿ ತೆಗೆದಿಡಲಾಗಿತ್ತು ಅಂದ್ರೆ ಜಸ್ಟ್ ಇಮ್ಯಾಜಿನ್ ಇವರ ಷಡ್ಯಂತ್ರದ ವಿಸ್ತಾರ ಅಥವಾ ಆಳ ಅಗಲ ಯಾವ ಪ್ರಮಾಣದಲ್ಲಿತ್ತು ಅಂತ. 200 ಕೋಟಿ ರೂಪಾಯಿ ಕೇರಳದಲ್ಲಿ ಸಿದ್ಧಪಡಿಸಲಾಗಿತ್ತು. ಆರೋಪಿ ಚಿನ್ನಯ್ಯನಿಗೆ 50 ಲಕ್ಷ ರೂಪಾಯಿ ಆಮಿಷವನ್ನ ಒಡ್ಡಿದ್ರು. ನೀನ್ ಹಿಂಗ್ ಮಾಡ್ಕೊಂಬಾರಪ್ಪ, ತಗ 50 ಲಕ್ಷ. ರಿಟ್ ಅರ್ಜಿಯಲ್ಲಿ ಸ್ಫೋಟಕ ಆರೋಪವನ್ನ ಮಾಡಿದ್ದಾರೆ ಚಿನ್ನಯ್ಯ. ಯಾರ್ಯಾರ ಆಮಿಷವನ್ನ ಒಡ್ಡಿದ್ರು, ಯಾರೆಲ್ಲ ಸ್ಕ್ರಿಪ್ಟ್ ಅಥವಾ ಕಂಟೆಂಟ್ ರೈಟರ್ಸ್ ಗಳಿದ್ರು, ಹೆಂಗ್ ಹೇಳ್ಕೊಡ್ತಾ ಇದ್ರು, ಹೋಮ್ ವರ್ಕ್ ಅಥವಾ ಟ್ಯೂಷನ್ ಹೆಂಗ ಆಗ್ತಾ ಇತ್ತು, ನನಗೇನಂತ ಹೇಳಿದ್ರು, ಯಾರ ಮೇಲೆ ಗೂಬೆ ಕೂರ್ಸಕ್ ಹೇಳಿದ್ರು, ಯಾವ್ಯಾವ ವಿಚಾರವನ್ನ ಬಳಸ್ಕೊಳಕ್ ಹೇಳಿದ್ರು, ಮಾಧ್ಯಮದವರನ್ನ, ಕಾನೂನನ್ನ ಮತ್ತು ಜನರನ್ನ ಮಂಗ ಮಾಡೋದಕ್ಕೆ ತಯಾರು ಮಾಡ್ಕೊಳ್ಳಲಾಗಿದ್ದಂತಹ ಪ್ಲಾನ್ಗಳು ಏನು. ಅಂಡ್ ಫೋನ್ ಮಾಡಿದ್ರಂತೆ ಪ್ರಕಾಶ್ ರೈ ಅವರು, ಅವ್ರು ಕೊಟ್ಟಿರೋ ರಿಟ್ ಅರ್ಜಿಯಲ್ಲಿರೋ ವಿಚಾರ ಏನಂತ, ಇದು ಸಕ್ಸಸ್ ಆಗ್ಬಿಟ್ರೆ ನಾನು ಬಂದು ನಿನಗೆ ಹಗ್ಗ ಕೊಡ್ತೀನಿ, ಅಪ್ಪುಗೆ ಕೊಡ್ತೀನಿ ಅಂತ. ಯಾರು? ಇದೇ ಪ್ರಕಾಶ್ ಅವರು. ಸೊ ಈಗ ಬುರುಡೆ ಗ್ಯಾಂಗ್ನ ಒಂದೊಂದೇ ಕರಾಳತೆಗಳು ಮತ್ತೆ ಬಯಲಿಗೆ ಬರ್ತಾ ಇದೆ. ಎಮೋಷನಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ರು ಜನ. ದಶಕಗಳಿಂದ ನಂಬಿಕೆ ಇಟ್ಟಿದ್ದ ಕ್ಷೇತ್ರವನ್ನ ಅನುಮಾನದಿಂದ ನೋಡುವಂತೆ ಮಾಡಿದಂತಹ ಪುಣ್ಯಾತ್ಮರು ಇವರೆಲ್ಲ. ಚಿನ್ನಯ್ಯ ಸಲ್ಲಿಸಿದ ರಿಟ್ ಅರ್ಜಿಯಲ್ಲಿ ಪ್ರಕಾಶ್ ರಾಜ್ ಹೆಸರು ಉಲ್ಲೇಖ ಆಗಿದೆ. ಚಿನ್ನಯ್ಯನ ಜೊತೆ ಆಪ್ತವಾಗಿ ತಮಿಳು ಭಾಷೆಯಲ್ಲಿ ಮಾತಾಡಿದ್ರು ಪ್ರಕಾಶ್ ರಾಜ್. ಹೇಳ್ದಂಗೆ ಕೇಳಿದ್ರೆ ನಿನ್ನನ್ನು ಅಪ್ಕೊಳ್ತೀನಿ, ಇದನ್ನೇ ನಾನು ಪ್ರಸ್ತಾಪ ಮಾಡಿದ್ದು, ಅಪ್ಕೊಳ್ತೀನಿ ಅಂದಿದ್ರಂತೆ. ಚಿನ್ನಯ್ಯನ ರಿಟ್ ಅರ್ಜಿಯಲ್ಲಿ ಸ್ಫೋಟಕ ಮಾಹಿತಿಗಳು ಬಹಿರಂಗ ಆಗ್ತಾ ಇದೆ. ಚಿನ್ನಯ್ಯನ ಆರೋಪಗಳೆಲ್ಲ ಸುಳ್ಳು ಅಂತ ನಟ ಪ್ರಕಾಶ್ ರಾಜ್ ಈಗ ಹೇಳ್ತಾ ಇದ್ದಾರೆ. ಬಟ್ ಇದ್ರ ಬಗ್ಗೆ ತನಿಖೆ ಆಗ್ಲೇಬೇಕು. ಹೌದು ಅನ್ನೋದಾದ್ರೆ, ಇವರ ಇನ್ವಾಲ್ವ್ಮೆಂಟ್ ಇತ್ತು ಅನ್ನೋದಾದ್ರೆ ಯಾವ ಪ್ರಮಾಣದಲ್ಲಿ ಅಂಡ್ ಯಾಕೆ, ಇವರ ಷಡ್ಯಂತ್ರ ಏನಾಗಿತ್ತು? 200 ಕೋಟಿ ರೂಪಾಯಿ ಹುಡುಗಾಟನೇನ್ರಿ? ಅದೇನು 200 ರೂಪಾಯಿ ಕೆಟ್ಟೋಯ್ತಾ? 200 ಕೋಟಿ ರೂಪಾಯಿಯ ಲೆಕ್ಕಾಚಾರ ಹಾಕಿದ್ರು ಇದೊಂದು ಕಾರ್ಯಕ್ಕೆ ಅವ್ರು ಬಳಸಬೇಕು, ಯಾರಿಗೋ ಮಸಿ ಬಳಿಬೇಕು, ಯಾವುದೋ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಬೇಕು, ಅವಮಾನ ಮಾಡಬೇಕು ಅಂತ ಈ ಟೀಮ್ ಪ್ಲಾನ್ ಮಾಡ್ಕೊಂಡಿತ್ತು ಅಂದ್ರೆ ಆ 200 ಕೋಟಿ ರೂಪಾಯಿ ಎಲ್ಲಿಗೆ ಸೇರಿತ್ತು? ಯಾರು ಕೊಡೋಕ್ ರೆಡಿ ಇದ್ರು? ಧಾರ್ಮಿಕ ಜೀವನದಲ್ಲಿ ಮೂಗು ತೋರಿಸಿ ನಮ್ಮ ಧಾರ್ಮಿಕ ನಂಬಿಕೆಗಳನ್ನ ಹಾಳು ಮಾಡುವಂತ ವ್ಯವಸ್ಥಿತ ಸಂಚು ಷಡ್ಯಂತ್ರ ಈ ಧರ್ಮಸ್ಥಳದ ಈ ಕುಕೃತ್ಯದಲ್ಲಿ ಪ್ರಕಾಶ್ ರಾಜ್ ರೈ ಅವರು ಭಾಗವಹಿಸಿದ್ದಾರೆ ಅಂತನ್ನುವಂಥದ್ದು ಆ ಬುರುಡೆ ಚಿನ್ನಯ್ಯ ಅವನು ನೇರವಾಗಿ ಆಪಾದನೆಯನ್ನು ಮಾಡಿದ್ದಾನೆ. ನೀವೊಬ್ಬ ಬಹಳ ದೊಡ್ಡ ನಟ, ನೀವು ಇಷ್ಟು ಕೆಳಮಟ್ಟಕ್ಕೆ, ಇಷ್ಟು ಕೀಳುಮಟ್ಟಕ್ಕೆ, ಇಷ್ಟು ಧಾರ್ಮಿಕ ಒಂದು ನಂಬಿಕೆ ಹಾಳು ಮಾಡುವಂತಹ ಪ್ರವೃತ್ತಿಗೆ ಬಿದ್ದಿದ್ದು ಯಾಕೆ? ನಿಮಗೆ ಮಾನ ಮರ್ಯಾದೆ ನಾಚಿಕೆ ಏನಾದರೂ ಇದೆಯಾ? ನಿಮಗೆ ನಂಬಿಕೆ ಇರ್ಲಿಕ್ಕಿಲ್ಲ, ನೀವು ನಾಸ್ತಿಕವಾದಿಗಳಿರ್ಬೋದು, ಆದ್ರೆ ನೀವು ಹಿಂದೂ ವಿರೋಧಿ, ಧಾರ್ಮಿಕ ವಿರೋಧಿ, ದೇವರ ವಿರೋಧಿಯ ನಂಬಿಕೆಗಳನ್ನು ಹಾಳು ಮಾಡುವಂತಹದ್ದು ನಿಮಗೆ ಯಾರು ಹಕ್ಕು ಕೊಟ್ರು? ನೋಡಿ, ಅಲ್ಲಿ ಇಟ್ ಈಸ್ ಅ ಕೋರ್ಟ್ ಮಾನಿಟರ್ಡ್. ಇದು ಕೋರ್ಟ್ ಅವರು SITಗೆ ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. SIT ಚೀಫ್ ಅದಕ್ಕೆ ಕೋರ್ಟಿಗೆ ಉತ್ತರ ಕೊಡ್ತಾ ಇದೆ. ಅದು ಇಲ್ಲಿ ನಾವು ಬಹಿರಂಗವಾಗಿ ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ.
ಅದು ಕೋರ್ಟಿಗೆ ಉತ್ತರ ಕೊಟ್ಟಾದ್ಮೇಲೆ ತಮ್ಗೆ ತಿಳಿಸ್ತೀನಿ. ಓಕೆ, ಇದ್ರ ಬಗ್ಗೆ ಮತ್ತಷ್ಟು ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಹಿರಿಯ ವಕೀಲರು ಅಮೃತೇಶ್ ಅವರು ಲೈವಿಗೆ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ತೆ ಸರ್, ಮೊದಲು ನಾನು ನಿಮ್ಮ ಒಪಿನಿಯನ್ ರಿಸೀವ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಈ ಕೇಸ್ ನೋಡಿದಾಗ ಈ ಟ್ವಿಸ್ಟ್ ಮೇಲೆ ಟ್ವಿಸ್ಟ್, ಈ ಷಡ್ಯಂತ್ರಗಳು, ಇಷ್ಟೊಂದು ಜನ ಭಾಗಿಯಾಗಿರೋದು ಏನ್ ಅನ್ಸುತ್ತೆ ಸರ್ ನಿಮಗೆ? ಒಂದು, ಈಗಾಗಲೇ ಎಲ್ಲರಿಗೂ ಗೊತ್ತಿದೆ ಇದೊಂದು ದೊಡ್ಡ ಷಡ್ಯಂತ್ರ ಅಂತ. ಎರಡನೆಯದು, ಧಾರ್ಮಿಕ ಒಂದು ಸ್ಥಳಗಳಿಗೆ ಅದರ ಮೇಲೆ ಒಂದು ಕೆಸರೆರಚುವ ಪ್ರಯತ್ನ. ಅದಕ್ಕಾಗಿ ಒಂದು ಎಡಪಂಥೀಯ ಕೆಲವೊಂದಷ್ಟು ಜನ ಇದ್ದಾರೆ. ಆಲ್ರೆಡಿ ಅವ್ರಿಗೆಲ್ಲ ಪೇಯ್ಡ್ ಸರ್ವೆಂಟ್ಗಳು ಅಂತ ಹೇಳ್ಬೋದು ನಾವು. ಏನಂತೇಳಿದರೆ ಅವ್ರಿಗೊಂದಷ್ಟು ಫಂಡಿಂಗ್ ಆಗುತ್ತೆ. ಆ ಫಂಡಿಂಗ್ ಮೇಲೆ ಇವರು ಆ ಧಾರ್ಮಿಕ ಕೇಂದ್ರಗಳ ಮೇಲೆ ತಮ್ಮ ಅಪಪ್ರಚಾರವನ್ನು ಸ್ಟಾರ್ಟ್ ಮಾಡ್ತಾರೆ. ಇವತ್ತು ಧರ್ಮಸ್ಥಳದ ಒಂದು ನಂಬಿಕೆಯ ಮೇಲೆ ನಾವು ನಿಂತಿದ್ದೀವಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂತ ಹೇಳಿದ ತಕ್ಷಣ ಆ ಕ್ಷೇತ್ರದ ಹೆಸರೇ ಧರ್ಮಸ್ಥಳ. ಅದನ್ನು ಹಾಳು ಮಾಡಬೇಕು, ಇವರ ದೊಡ್ಡದಾದಂಥ ಒಂದು ಆಡಳಿತ ವ್ಯವಸ್ಥೆಗೆ ನಾವು ಪೆಟ್ಟು ಕೊಡಬೇಕು ಅಂತೇಳಿ ಇದೊಂದು ಸ್ಟಾರ್ಟ್ ಆಗಿದೆ. ಇವತ್ತು ಸೌಜನ್ಯ ಕೇಸ್ ತಗೊಳ್ಳಿ, ಅದಕ್ಕೆ ನ್ಯಾಯ ಕೊಡಿಸೋಣ, ಅದೆಲ್ಲ ಓಡಾಡೋಣ. ಆದರೆ ಅದನ್ನು ದುರುಪಯೋಗ ತೆಗೆದುಕೊಂಡಂತಹ ಈ ಗ್ಯಾಂಗ್ ಏನಿದೆ, ಈ ಬುರ್ಡೆ ಗ್ಯಾಂಗು, ಇವತ್ತು ಚಿನ್ನವನ್ನು ಒಂದು ರೆಡಿ ಮಾಡಿ ಇಟ್ಟಿದ್ರು. ತಮಗೆ ಕ್ರಿಮಿನಲ್ ಇದರೊಳಗಡೆ ಜುರಿಸ್ಪ್ರುಡೆನ್ಸಲ್ಲಿ ಹೇಳ್ತಾರೆ, ಯಾವುದೇ ಸುಳ್ಳನ್ನು ಹೇಳಿದರೆ, ಹಾಗೇನೆ ಎಲ್ಲಾದರೂ ಕೊಲೆ ಮಾಡಿ ಬಚ್ಚಿಟ್ರೆ ಅದು ಅವನ ಮನಸ್ಸಿನೊಳಗೆ ಅದು ಕುದಿತಾ ಇರ್ತದೆ. ನಾನು ನಿಜ ಎಲ್ಲರಿಗೂ ಹೇಳಿಬಿಡಬೇಕು ಅಂತ. ಇತ್ತೀಚೆಗೆ ಕೇರಳದಲ್ಲಿ ಒಂದು 40 ವರ್ಷದ ಹಿಂದೆ ಅವನು ಕೊಲೆ ಮಾಡಿ ಹೋಗಿದ್ದನ್ನು ಅವನು ಯಾರಿಗೂ ಹೇಳಿರೋದಿಲ್ಲ, ಎಲ್ಲೋ ಊರು ಬಿಟ್ಟು ಹೋಗಿರ್ತಾನೆ. ಕೊನೆಗೆ ಓಡಿ ಬಂದು ಇಲ್ಲ ನಾನು ಹೀಗಾಯಿತು ಅಂತ ಪಶ್ಚಾತ್ತಾಪದ ಒಂದು ಇದನ್ನು ಹೇಳ್ತಾನೆ. ಇವತ್ತು ಚಿನ್ನಯ್ಯನಿಗೆ ಆಗಿರೋದು ಅದೇನೆ. ಚಿನ್ನಯ್ಯನ ಬಾಯಿಂದ ಎಲ್ಲ ರೀತಿಯ ಇದನ್ನು ಹೇಳಿಸಿದರು. ಅದಕ್ಕೆಲ್ಲ ಒಬ್ಬ ಪ್ರೊಡ್ಯೂಸರು, ಒಬ್ಬ ಡೈರೆಕ್ಟ್ರು, ಒಬ್ಬ ಫೈನಾನ್ಷಿಯರು ಎಲ್ಲ ರೆಡಿ ಇದ್ದರು ಅವರಲ್ಲಿ. ನಾವು ಆ ಹೆಸರುಗಳನ್ನ ಹೇಳೋಕೆ ಹೋದರೆ ನನಗೆ ಭಾಳ ಬೇಸರ ಆಗುತ್ತದೆ. ಯಾಕೆಂದರೆ ಅವರುಗಳ ಬಗ್ಗೆ ಹೇಳಿ ಹೇಳಿ ನಮಗೆ ಬೇಜಾರಾಗೋಗ್ತಿದೆ. ತಿಮ್ರೋಡಿ ಅವರು ಈ ವಿಧಾನಸೌಧ ಹತ್ರ LH ಬಾಂಬ್ ಇಟ್ಟಂಥ ಮಹಾನ್ ವ್ಯಕ್ತಿ. ಗಿರೀಶ್ ಮಟ್ಟಣ್ಣವರು ಒಂದು ರಾಜಕೀಯ ಪಕ್ಷದಲ್ಲಿ ಅವ್ರನ್ನ ಯುವ ನೇತಾರ ಅಂತ ತೊಗೊಂಡೋಗಿ ಇದು ಮಾಡಿದ್ರು. ಕೊನೆಗೆ ಇವತ್ತು ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ. ಆಮೇಲೆ ಯೂಟ್ಯೂಬ್ ಮಾಡಿದಂಥ ಸಮೀರ್ ಅವರು, ಇವರೆಲ್ಲ ಯಾರು ಪುಕ್ಕಟೆ ಯಾರು ಸಹ ಒಂದು ಧರ್ಮಸ್ಥಳದ ಕ್ಷೇತ್ರದ ವಿರುದ್ಧವಾಗಿ ಮಾತಾಡೋದಿಲ್ಲ. ಅವ್ರಿಗೊಂದಷ್ಟು ಫೈನಾನ್ಸ್ ಆಗಿದೆ. ಹಾಗೆ ಈ ಇದಕ್ಕೆಲ್ಲ ಒಬ್ಬರು ವಕೀಲರು ಬೇರೆ ಒಂದು ಸಲಹೆಗಳನ್ನ ಕೊಡ್ತಾ ಬರ್ತಾರೆ. ಅವ್ರಗಳ ಬಗ್ಗೆ ಇವತ್ತಿನವರೆಗೂ ತನಿಖೆ ಆಗಿಲ್ಲ. ಎರಡನೇದೇನು ಹೇಳಬೇಕು ಅಂತೇಳಿದ್ರೆ, ಇವರಲ್ಲಿ ಒಂದು SIT ಇದೆಯಲ್ಲ, ಅದು ಈ ಕೆಲವೊಂದು ಚಾನಲ್ಗಳಲ್ಲಿ, ಎಂಟರ್ಟೈನ್ಮೆಂಟ್ ಚಾನಲ್ಗಳಲ್ಲಿ ಒಂದೊಂದು ಧಾರಾವಾಹಿಗಳು ಬರ್ತದೆ. ಆ ಧಾರಾವಾಹಿ ಸ್ಟಾರ್ಟ್ ಮಾಡಿಬಿಡ್ತಾರೆ, ಎಂಡಿಂಗೇ ಅವ್ರಿಗೆ ಗೊತ್ತಾಗಲ್ಲ. ಕರೆಕ್ಟ್. ಅದು ಭಾಗ 1, 2, ಈಗ ಒಂದು 3 ದಿನದ ಹಿಂದೆ ಬಂದಿದ್ದು ಅವ್ರಿಗೆ ಕಥೆನೇ ಗೊತ್ತಾಗಿರಲ್ಲ. ಒಬ್ಬನ್ನ ಯಾರೊಬ್ಬರು ಸಾಯಿಸ್ತಾರೆ, ಒಬ್ಬೊಂದು ಕ್ಯಾರೆಕ್ಟರ್ನ ಕೀಳ್ತಾರೆ, ಪುನಃ ಇದು ಬೆಳಿತಾರೆ, ಇವೆಲ್ಲವನ್ನು ಮಾಡ್ಕೊಂಡು ಹೋಗ್ತಾರೆ. ಇಂಥ ವಿಚಾರದಲ್ಲಿ ನಾವೆಲ್ಲ ನೋಡಿದ್ವಿ. ಮುಕ್ತ ಇರ್ಬೋದು, ಬೇರೆ ಎಂತೆಂಥೋ ಧಾರಾವಾಹಿಗಳು ಎಷ್ಟೆಷ್ಟೋ ದೂರ 2 ವರ್ಷ 3 ವರ್ಷ ಹೇಳಿದ್ರು. ಸೇಮ್ ಟೆಕ್ನಿಕ್ನ ಇವತ್ತು SIT ಅವ್ರು ಮಾಡ್ತಿದ್ದಾರೆ. SIT ಅವರು ಅದು ಸರ್ಕಾರ ಹೇಳಿಕೊಟ್ಟ ಹಾಗೇನೆ ಅವರ ತನಿಖೆ ನಡೀತಿದೆ ಹೊರತು ಒಬ್ಬ IPS ಆಫೀಸರ್ ಆದವನು ತಲೆಯಲ್ಲಿ ಸಾಮಾನ್ಯದ್ದು ಚೆನ್ನಾಗಿ ಸಾಮಾನ್ಯ ಜ್ಞಾನ ಇದ್ದಿದ್ರೆ ಇಷ್ಟೊತ್ತಿಗೆ ಫೈನಲ್ ರಿಪೋರ್ಟ್ ಕೊಟ್ಟು ಕೈ ಚೌಕತ್ತಿದ್ರು. ಆದರೆ ಇವತ್ತು ಅಂತಿಮ ತೀರ್ಮಾನ ಕೊಡೋಕ್ಕೆ ಇವರಿಗೆ ಆಗ್ತಾನೇ ಇಲ್ಲ. ಅಂತಿಮ ತೀರ್ಮಾನ ಹೇಗೆ ಕೊಡಬೇಕು ಅಂತ ಅವರು ಹೋಮ್ ಮಿನಿಸ್ಟರ್ ಕೇಳ್ತಾರೆ. ಈಗ ಭಾಗ 2 ಹೋಮ್ ಮಿನಿಸ್ಟರ್ ಬಂದಿದ್ದಾರೆ ಈ ಸರ್ಕಾರದಲ್ಲಿ. ಮೊದಲಿದ್ದ ಹೋಮ್ ಮಿನಿಸ್ಟರ್ ಭಾಳ ಚೆನ್ನಾಗಿದ್ರು, ಅವ್ರನ್ನ ಮೀರಿಸಿ ಸೂಪರ್ ಆಗಿದ್ದಾರೆ ಇವರು. ಇವತ್ತಾಗಲೇ ಹೇಳಿದ್ದಾರೆ, ಕೋರ್ಟ್ ಕೇಳಿದೆ, ಅದಕ್ಕೆಲ್ಲ SIT ಉತ್ತರ ಕೊಡ್ತಾರೆ ಅಂತ. ಹಾಗಾದರೆ ನೀವು ಹೋಮ್ ಮಿನಿಸ್ಟರ್ ಆಗಿ ತೊಗೊಂಡ್ರಲ್ಲ, ನಿಮ್ಮ ಜವಾಬ್ದಾರಿ ಏನು? ಇವತ್ತು ಅಂತಹ ಒಂದು ಧರ್ಮಸ್ಥಳದ ಬಗ್ಗೆ ತಾವು SIT ಫಾರ್ಮೇಷನ್ ಮಾಡಿದವರು, ಅದಕ್ಕೆ ಕಾಲಾವಧಿ ಫಿಕ್ಸ್ ಮಾಡೋಕ್ಕಾಗಲ್ವಾ? ಇವತ್ತು ಎನ್ಕ್ವೈರಿ ಕಮಿಷನ್ ಮಾಡಿದರೆ 6 ತಿಂಗಳೊಳಗೆ ನೀವು ರಿಪೋರ್ಟ್ ಕೊಡಬೇಕು ಅಂತ ಇರ್ತೇವೆ, 1 ವರ್ಷದೊಳಗೆ ಕೊಡಬೇಕು ಅಂತ ಇರ್ತೇವೆ. SITಗೆ ಯಾಕೆ ನೀವು ಹಿಂಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀರಿ? ಅಂದರೆ ಇದು ತೂಗುಗತಿಯಾಗಿ ಧರ್ಮಸ್ಥಳ ಕ್ಷೇತ್ರದ ವಿಚಾರದಲ್ಲಿ ಅಪಪ್ರಚಾರ ನಡೀತಾನೇ ಇರಬೇಕು ಅಂತ. ಆ IPS ಆಫೀಸರು ಹಾಗೇನೇ ಇದ್ದಾರೆ.
ಆಮೇಲೆ ಯಾವುದೂ ಪತ್ರಿಕಾ ಪ್ರಕಟಣೆಯನ್ನು ಕೊಡೋದಿಲ್ಲ, ಇವತ್ತಿನವರೆಗೂ ಕೊಟ್ಟಿಲ್ಲ. ಒಂದು ಇಂಟೀರಿಯಂ ರಿಪೋರ್ಟ್ ಕೊಟ್ಟಿದ್ದು ಬಿಟ್ಟರೆ ಅದು ಅವ್ರಿಗೆ ಬೇಕಾದಾಗ ಇದು ಮಾಡೋದು. ಇದಕ್ಕೆಲ್ಲ ಸಾರ್ವಜನಿಕರ ಹಣ ಖರ್ಚಾಗ್ತಿದೆ ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಬಂದಿಲ್ಲ. ಸರ್ ಕರೆಕ್ಟ್. ತನಿಖೆ ಎಷ್ಟು ಎಡವಟ್ಟಾಯಿತು, ಯಾವ ಹಂತದಲ್ಲಿ ಹೋಗ್ತಾ ಇತ್ತು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಿದ್ರಿ. ಆ್ಯಂಡ್ ಈ ನಂಬಿಕೆ ದ್ರೋಹಿಗಳ ಬಗ್ಗೆ ಮಾತಾಡಬೇಕು ಅಂದರೆ, ಇಡೀ ದೇಶದ ಜನ, ರಾಜ್ಯದವ್ರು ಮಾತ್ರ ಅಲ್ಲ, ಒಂದು ತಾಲೂಕವರಲ್ಲ, ಇಡೀ ದೇಶದ ಜನ ಎಮೋಷನಲಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ರು ಸರ್ ಅವ್ರ ಮೇಲೆ. ಅಷ್ಟು ಜನರ ನಂಬಿಕೆಗೆ ದ್ರೋಹ ಮಾಡಿದ್ರು ದ್ರೋಹಿಗಳು ಇವರು. ಅಂಡ್ ಒಂದು ಬಹಳ ಅತ್ಯಂತ ಸೂಕ್ಷ್ಮ ವಿಚಾರ ಇಟ್ಕೊಂಡ್ರು. ಒಬ್ಬ ಹೆಣ್ಮಗಳು ಆಗಬಾರ್ದ ರೀತಿಯಲ್ಲಿ, ಸಾಯಬಾರ್ದ ರೀತಿಯಲ್ಲಿ ಸತ್ಲು, ಎಂಥವ್ರಿಗೂ ಅಯ್ಯೋ ಅನ್ಸುವ ಕೇಸ್ ಅದು. ಅಂತ ಸೂಕ್ಷ್ಮ ವಿಚಾರವನ್ನ ಇಂಥ ವಿಚಾರಕ್ಕೆ ತಳಕ್ ಹಾಕಿ ಪ್ರೀ ಪ್ಲಾನ್ಡ್ ಮಾಡಿ ಅದಕ್ಕೆ ಫಂಡಿಂಗ್ ಅಂತ ರೆಡಿ ಮಾಡಿಕೊಂಡು ಏನ್ ನರೇಷನ್ ಮಾಡಿ ಇಡೀ ದೇಶದ ಜನರನ್ನ ಇಮೋಷನಲಿ ಇನ್ವೆಸ್ಟ್ ಮಾಡೋ ಹಂಗೆ ಮಾಡ್ಬಿಟ್ರಲ್ಲ ಪಾಪಿಗಳು ಅಂತ. ಒಂದು ನಿಮ್ಗೆ ಹೇಳ್ತೀನಿ, ನೀವು ಈ ಭಾಗಕ್ಕೆ ಬಂದಾಗ ಎಮೋಷನಲ್ಲಿ ಇದನ್ನು ಮಾಡಿದರು, ಇವರು ಎಲ್ಲರೂ ಕೆರಳಿಸಿದ್ರು ಅಂತ ಹೇಳೋದಕ್ಕೆ ಭಾಳ ಚೆನ್ನಾಗಿ ಒಂದು ಇದಿದೆ. ಬೇರೆ ದೇಶಗಳಲ್ಲಿ, ಅದು ಗಲ್ಫ್ ಕಂಟ್ರೀಸ್ಗಳಲ್ಲಿ ಆದರೆ ಇಂಥದ್ದಲ್ಲಿ ಹೇಳಿದ ತಕ್ಷಣ ಅವರು ಫತ್ವಾ ಅಂತ ಒಂದು ಹೊರಡಿಸ್ತಾರೆ. ಹೌದಾ? ನಿಮಗೆ ಅದು ಸೆಟಾನಿಕ್ ವರ್ಸಸ್ ಯಾರು ಬರೆದಿದ್ದವ್ರು ಅವನಿಗೆ ಎಲ್ ಕಂಟ್ರೋಲ್ ಹೊಡೆದಾಕ್ರಿ ಅಂತಾರೆ. ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಆ ಥರದ ಒಂದು ಇದಿಲ್ಲ. ಹೌದಾ? ಒಂದು ಪಶ್ಚಾತ್ತಾಪ ಆದರೆ ಈ ಹಿಂದೂ ಭೂಮಿಯ ಒಳಗಡೆ ಆ ಥರದ ಗುಣ ಇದೆ. ನಮ್ಮಲ್ಲಿ ತಲೆ ಕಡ್ದಾಕ್ರಿ ಅಂತ ಯಾರಾದರೂ ಸ್ವಾಮೀಜಿ ಹೇಳಿದ್ದಾರೆ ಇವತ್ತಿನವ್ರಿಗೆ? ಹಾಗಾದ್ರೆ ಭಾಳ ಸಂಘಟನೆಗಳು ಹೇಳ್ಬೋದಿತ್ತು, ಅವ್ರು ಕಂಡಲ್ಲಿ ಹೊಡೀರಿ ಅಂತ. ಇವತ್ತು ಸಮೀರ್ ಅವ್ರನ್ನಾಗಲಿ, ಗಿರೀಶ್ ಭಟ್ಟನವರಾಗಲಿ, ಅವ್ರು ತಿಮ್ಮರೋಡಿ ಆಗಲಿ, ಇನ್ಯಾರ್ಯಾರು ಇದ್ದಾರೆ ಅವರು ಆ ಗ್ಯಾಂಗನ್ನು ಪೂರಾ ಸಾಮಾಜಿಕ ಬಹಿಷ್ಕಾರ ಮಾಡ್ರಿ ಅಂತ ನಾವು ಹೊರಡಿಸ್ಬೋದಿತ್ತು. ಆದರೆ ಆಗಿಲ್ಲ, ನಾವು ಮಾಡೋದಕ್ಕೂ ಹೋಗಲ್ಲ ಅದನ್ನ. ಯಾಕೆಂದರೆ ಎಲ್ಲವೂ ಕಾನೂನು ಪ್ರಕಾರ ಆಗಲಿ. ಇವತ್ತು ನಮ್ಮಲ್ಲಿ ನಮ್ಮ ಭಾರತದ ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ, ಕಸಬು ಎಲ್ಲಿ ಬಾಂಬೆಯಲ್ಲಿ ತಾಜ್ ಹೋಟೆಲ್ನ ಇದು ಮಾಡ್ದೋ, ಅಟ್ಯಾಕ್ ಮಾಡಿದವನಿಗೂ ಸಹ ನಾವು ಸಂಪೂರ್ಣ ವಿಚಾರಣೆ ಮಾಡಿ ಆಮೇಲೆ ಗಲ್ಲಿಗೆ ಹಾಕಿದ್ದು. ಈ ಪರಿಸ್ಥಿತಿಯಲ್ಲಿ ಅದನ್ನು ದುರುಪಯೋಗ ತಗೋತಿದ್ದಾರೆ ಇವರು. ಏನು ಮಾಡಿದ್ರು ನಮ್ಮ ಮೇಲೆ ಭಾಳ ಒಂದು ಕೇಸ್ ಹಾಕ್ತಾರೆ, ಜೈಲಿಗೆ ಹಾಕ್ತಾರೆ, ಬೇಲ್ ತಗೋತೀವಿ, ಹೊರಗೆ ಬರ್ತೀವಿ. ನಮಗೂ ಒಂದಷ್ಟು ಜನ ಇದ್ದಾರೆ ಹಿಂದ್ಗಡೆ, ಈ ಫಂಡಿಂಗ್ ಮಾಡ್ತಾರೆ. ನಾವು ನಿರಂತರವಾಗಿ ಈ ಥರ ಅವರ ಮೇಲೆ ಒಂದು ಭಾವನೆಗಳನ್ನ ಕೆರಳಿಸ್ಬೇಕು ಅಂತ ಮಾಡ್ತಿದ್ದಾರೆ. ಅದೇ ಸರ್, ಒಂದು ಜೀವ ಮತ್ತೊಂದು ಭಾವನೆ, ಎರಡೂ ಸೂಕ್ಷ್ಮ ವಿಚಾರಗಳು, ಎರಡನ್ನೂ ಇಟ್ಕೊಂಡು ಆಟ ಆಡ್ಬಿಟ್ರು. ಭಾವನೆ ಯಾವುದು? ಕ್ಷೇತ್ರ. ಈ ಕಡೆ ಜೀವ ಯಾವುದು? ಹೆಣ್ಣು ಮಗಳು. ಅತ್ಯಂತ ಕ್ರೂರವಾಗಿ ಸಾಯಿಸ್ಬಿಟ್ಟಿದ್ರು ಘಾತಕಿಗಳು. ಕ್ಷಮೆನೇ ಸಿಗಬಾರ್ದು. ನೀವ್ ಹೇಳಿದ್ರಲ್ಲ ಫತ್ವಾ ಅಂದ್ರಲ್ಲ, ಅಂತದ್ದಾಗ್ಬೇಕು ಸೌಜನ್ಯ ಕೇಸ್ನಲ್ಲಿ, ಅನುಮಾನ. ಬಟ್ ಅದನ್ನ ಲಿಂಕ್ ಮಾಡಿದ್ರು. ಇನ್ನೂ ನಿಮ್ಗೆ ಹೇಳಬೇಕು ಅಂದರೆ, ಈಗೊಂದು 20 ವರ್ಷದ ಹಿಂದೆ ಪೊಲೀಸ್ ಕಾರ್ಯಾಚರಣೆಯಲ್ಲಿ ಕೆಲವೊಂದು ವಿಚಾರಗಳನ್ನು ಪೊಲೀಸರು ಹೇಗೆ ಬಾಯಿ ಬಿಡಿಸ್ತಿದ್ರು ಅಂತ ಹೇಳಿದ್ರೆ ನಾವೇನು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಆ ಥರದ್ದು ಇವಾಗ ಕಡಿಮೆ ಆಗಿದೆ. ಯಾಕೆಂದರೆ ಮಾತೆತ್ತಿದ್ರೆ ಹ್ಯೂಮನ್ ರೈಟ್ಸ್ ರೀ, ಪೊಲೀಸ್ ಎಕ್ಸಸ್ ರೀ, ಪೊಲೀಸ್ ದೌರ್ಜನ್ಯ ರೀ, ಹೀಗೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಇವತ್ತು ಪೊಲೀಸರು ಆ 3rd ಡಿಗ್ರಿ ಮೆಥಡನ್ನು ಉಪಯೋಗಿಸ್ತಿಲ್ಲ. ಇವತ್ತು ಭಾಳ ದೊಡ್ಡ ದೊಡ್ಡ ಇವರೆಲ್ಲ ಇದ್ದಾರಲ್ಲ, 4-5 ಜನರ ಹೆಸರು, ಅವ್ರಿಗೆ ಒಂದು ರೌಂಡ್, ನೀವು ಒಂದೇ ಒಂದು ರೌಂಡು ಪೊಲೀಸ್ ಮೆಥಡನ್ನು ಉಪಯೋಗಿಸಿದ್ದಿದ್ರೆ ಇಷ್ಟೊತ್ತು ಎಲ್ಲರೂ ಸರೆಂಡರ್ ಆಗಿ ನಿಜಾಂಶನ ಬಾಯ್ಬಿಡ್ತಿದ್ರು. ಇವತ್ತಲ್ಲಿ ಆಗ್ತಾ ಇಲ್ಲ. ಯಾಕೆಂದರೆ ಪೊಲೀಸರು ಕೈನೂ ಕಟ್ಟಾಕ್ಬಿಟ್ಟಿದ್ದಾರೆ. ಇವತ್ತು ಕಾನೂನು ಹಾಗೆ ಬಂದಿದೆ. ತುಂಬ ಇದು ಮಾಡಬಾರ್ದು, ಎಕ್ಸಸ್ ಅವನ್ನ ಇದು ಮಾಡಬಾರ್ದು. ಅವನು ಕೂರಿಸಿ ಟೇಬಲ್ ಹಾಕಿ ಅವ್ನು ಟೀ ಕೊಟ್ಟು, ಅಪ್ಪ ಏನಾಯಿತು ಹೇಳು ಅಂತ ಕೇಳಬೇಕು. ಯಾರಾದರೂ ಹೇಳ್ತಾರಾ ಇವತ್ತಿನ ಇದರಲ್ಲಿ? ಅದರಿಂದ ಅವ್ರಿಗೂ ಒಂದಷ್ಟು ಜನ ವಕೀಲರ ಬೆಂಬಲ. ಇವತ್ತು ಇವೆಲ್ಲ ಸೇರಿಕೊಂಡು ಇಷ್ಟು ಲೇಟಾಗಿ ಹೋಗುತ್ತೆ. ಆದರೆ ಕೊನೆಯಲ್ಲಿ ಸತ್ಯಕ್ಕೆ ಜಯ ಇದೆ, ಧರ್ಮಕ್ಕೆ ಜಯ ಇದೆ ಅಂತ ಹೇಳಿದ್ರೆ ನಾವು ಕಂಡು ಹಿಡ್ಕೋಬೇಕು. ನಮ್ಮ ಭಾವನೆ ಅವ್ರು ಎಷ್ಟು ಬೇಕಾದ್ರೆ ಆಟ ಆಡಲಿ. ಯಾಕೆಂದರೆ ನಾನು ಸ್ವತಃ ಅಲ್ಲಿ ಆ ಸ್ಥಳಗಳಿಗೆ ಹೋಗಿ ನೋಡ್ಕೊಂಡು ಬಂದೀನಿ. ಬೆಳ್ತಂಗಡಿಯ ಕೋರ್ಟ್ನಲ್ಲಿ ಆ ರೆಕಾರ್ಡ್ಸ್ಗಳನ್ನ ನೋಡ್ಕೊಂಡು ಬಂದೀನಿ. ಇವರು NTRM ರಿಪೋರ್ಟ್ ಹಾಕಿದ್ದು ನೋಡಿದ್ದೀನಿ. ಇವತ್ತು ನಿಮಗೆ ಫೈನಾನ್ಷಿಯರ್ಸ್ಗಳು ಯಾರು, ಕಾಣದ ಕೈಗಳು ಇವಕ್ಕೆಲ್ಲ ಫಂಡಿಂಗ್ ಮಾಡ್ತಾರೆ. ಇದ್ರ ಬಗ್ಗೆ ಮಾತಾಡಬೇಕು ಸರ್. ಒಂದಲ್ಲ ಎರಡಲ್ಲ, 200 crores, 200 ಕೋಟಿ ಇನ್ವೆಸ್ಟ್ಮೆಂಟು. ಹಾಗಾದ್ರೆ ಈ ಪ್ಲಾನ್ ನ ವಿಸ್ತಾರ ಅಥವಾ ಆಳಾಗಲ ಯಾವ ಪ್ರಮಾಣದಲ್ಲಿ ಇರ್ಬೋದು? ಇನ್ನು ಎಷ್ಟು ಜನ ಹೊರಗೆ ಬರ್ಬೋದು ಈ ಕೇಸ್ನಲ್ಲಿ? ಯಾರ್ಯಾರ ಹೆಸರು ಕೇಳಿ ಬರ್ಬೋದು? ಹಂಗಾದ್ರೆ
ಈಗ ನೋಡಿ ಇವರೇ ಚಿನ್ನಯ್ಯನೇ ಬಾಯಿ ಬಿಟ್ಟಿದ್ದಾರೆ. ನನಗೆ ಯಾರು ಮಾತಾಡಿದ್ರು, ಫೋನಲ್ಲಿ ಮಾತಾಡಿದ್ರು, ಯಾಕೆಂದರೆ ಚಿನ್ನಯ್ಯ ಬಿಲಾಂಗ್ಸ್ ಟು ದಿ ತಮಿಳು. ಕರೆಕ್ಟ್. ಅವನಿಗೆ ಯಾರು ಆತ್ಮೀಯರು ಇರ್ತಾರೆ, ಹೌದಾ, ಅಂಥವ್ರ ಕಡೆಯಿಂದ ಫೋನ್ ಮಾಡಿಸಿ ಅವ್ರಿಗೊಂದಷ್ಟು ಇನ್ಫ್ಲುಯೆನ್ಸ್ ಮಾಡಿ ಇವತ್ತಿಲ್ಲಿ ಬೇಕೋ ಬೇಡವೋ ನನಗೆಲ್ಲರಿಗೂ ಗೊತ್ತಿಂಗೆ ಪ್ರಕಾಶ್ ರಾಜು ನಾವೆಲ್ಲ ಬಲ್ದೆ ಕಡೆ ಹೋಗೋಣ ಅಂದರೆ ಅವ್ನಿಗೆ ಎಡದ ಕಡೆ ಹೋಗೋಣ ಅಂತ ಹೇಳೋವಂಥ ಮನುಷ್ಯ. ಯಾವುದು ಒಳ್ಳೇದಂದರೆ ಇಲ್ಲ ಅದು ಕೆಟ್ಟದ್ರಿ ಅಂತ ಏನಿಲ್ಲ ಅಂತ. ಅಂದರೆ ಒಂದು ರೀತಿಯಲ್ಲಿ ಲೆಫ್ಟ್ ಮೂವ್ಮೆಂಟ್ ಅಂತ ಅದಕ್ಕೊಂದು ಲೇಬಲ್. ಯಾವುದು ದೇವರಿದೆ, ದೇವರಿಲ್ಲ ರೀ ಅಂತ ಹೇಳೋಂಥವ್ರು. ಯಾಕೆಂದ್ರೆ ಅವ್ರಿಗೊಂದು ಕಾಂಬಿನೇಷನ್ ನೋಡಿ ಸರ್, ಈ ಟೀಮ್ ಕಾಂಬಿನೇಷನ್ ಹೆಂಗಿದೆ. ಒಂದು ಅದೇ ಇಲ್ದಲ್ಲಿರುವ ಹೆಣ್ಣುಮಗಳನ್ನ ಸದ್ಯಕ್ಕೆ ನಮ್ ಕಣ್ ಮುಂದೆ ಇಲ್ಲ, ಕ್ರೂರವಾಗಿ ಸಾವನ್ನಪ್ಪಿದ್ದಾಳೆ. ಆ ಹೆಣ್ಮಗಳನ್ನ ಬಳಸ್ಕೊಂಡಿರೋದು ಹೆಸರನ್ನ ಒಂದು ಹೆಸರು. ಎರಡನೇದು ಈ ಕಾಂಬಿನೇಷನ್ ನೋಡಿ, ನಮ್ಮದಲ್ಲದ ಧರ್ಮದವನನ್ನ ಎಳ್ಕ ಬಂದು ಅವನನ್ನ ಹೀರೋ ಮಾಡಿದ್ದು ಈ ವಿಚಾರದಲ್ಲಿ, ಕಣ್ಣು ಬಣ್ಣದ ಕತೆ ಕಟ್ಟಿ. ಇನ್ನೊಬ್ರು ಎಲ್ರು ಕೂಡ ದೇವ್ರನ್ನ ನಂಬುವಂತವ್ರೆ, ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ಕೊಂಡಿದ್ದಂಥವ್ರೆ, ಅದೊಂದು ಟೀಮ್. ಇನ್ನೊಬ್ಬ ನಾಸ್ತಿಕ, ಹಿಂದೂ ಧರ್ಮನೇ ಇಲ್ಲ, ಹಿಂದೂ ಧರ್ಮ ಅಂದ್ರೆ ಹಂಗೆ ಹಿಂಗೆ ಅನ್ನೋನ ಹತ್ರ ನೀನ್ ಇಂತ ಕೆಲಸ ಮಾಡಿದ್ರೆ ನಾನು ಬಂದು ನಿನಗೆ ಹಗ್ ಮಾಡ್ಬಿಡ್ತೀನಿ ಅಂತ. ಆ ಕಾಂಬಿನೇಷನ್ ನೋಡಿ ಸರ್, ಟೀಮ್ ಕಾಂಬಿನೇಷನ್ ಹೆಂಗ್ ಮಾಡ್ಕೊಂಡಿದ್ದಾರೆ ಇವರು ನೋಡಿ. ಇವೆಲ್ಲದರ ಹಿಂದೆ ನೀವು ಹಣಕಾಸಿನ ಕೈವಾಡದ ಜೊತೆಯಲ್ಲಿ ಬೆಂಗಳೂರಿನಲ್ಲೇ ನೆಲೆಸಿರುವಂಥ ಬಹಳ ಪ್ರಖ್ಯಾತ ವಕೀಲರೊಬ್ಬರು ಇದ್ದಾರೆ. ಅದ್ರ SIT ಅವರು ಅವನ್ನ ಮಾತಾಡ್ಸೋಕ್ಕೆ ಹೋಗಿಲ್ಲ. ಬಿಕಾಸ್ ವಕೀಲ, ನಾನು ಸುಪ್ರೀಂ ಕೋರ್ಟ್ ವಕೀಲ ಅಂತ ಅನ್ಕೋತಾನೆ. ಇವಕ್ಕೆಲ್ಲ ಪ್ಲಾನಿಂಗ್ ಮಾಡಿದ್ದು, ಡ್ರಾಫ್ಟ್ ಮಾಡಿರೋದು ಅದೇ ಮನುಷ್ಯ. ಬೋರ್ಡೆ ತಗೊಂಡು ನೀವು ಇದರಲ್ಲಿ ಹೋಗೋಕ್ಕಾಗಲ್ಲ, ಫ್ಲೈಟಲ್ಲಿ. ಕರೆಕ್ಟ್. ಅದಕ್ಕೆ ಟ್ರೈನಲ್ಲಿ ಹೋಗೋದು, ಅದನ್ನು ತಗೊಂಡು ಅಲ್ಲಿ ಹೋಗಿ ಮಾತಾಡೋದು, ಅಲ್ಲಿಂದ ಇನ್ನೊಂದು ಪಿಟಿಷನ್ ಹಾಕೋದು. ಎಷ್ಟು ಪಿಟಿಷನ್ಗಳು ಹಾಕಿದ್ದಾರೆ ಅದನ್ನೆಲ್ಲ ಡಿಸ್ಕ್ಲೋಸ್ ಮಾಡಿದ್ದಾರೆ ಇಲ್ಲಿ ಕಂಪ್ಲೇಂಟ್ಗಳಲ್ಲಿ. ಹೋಗಲಿ, SIT ಅದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿದ್ಯಾ? ಏನೂ ಇಲ್ಲ. ಇವತ್ತು ನಿಮ್ಗೆ ಹೇಳಬೇಕಾದ್ರೆ ಮಾಧ್ಯಮಗಳು ಇದರಲ್ಲಿ ಕೈ ಹಾಕಿದ್ರಿಂದ ಒಂದಷ್ಟು ಧರ್ಮಸ್ಥಳ ಕ್ಷೇತ್ರದ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗ್ತಾ ಇದೆ. ಮಾಧ್ಯಮಗಳಿಗೆ ನಾವು ನಿಜವಾಗ್ಲೂ ಕೃತಜ್ಞತೆಯನ್ನು ಹೇಳಬೇಕು. ಅಕಸ್ಮಾತ್ ನಾವು ಮಾಧ್ಯಮಗಳು ಇದನ್ನು ಭಾಳ ಎಚ್ಚೆತ್ತುಕೊಂಡು ಇಷ್ಟೆಲ್ಲ ಒಂದು ಹುಡುಕಾಟವನ್ನು ಮಾಡಿ, ಅದು ಯಾವುದೇ ಮಾಧ್ಯಮಗಳಿರಲಿ, ನಿಮ್ಮ ಚಾನಲ್ಗಳು ಮತ್ತು ಪತ್ರಿಕೆ ಇರ್ಬೋದು, ಪ್ರಿಂಟ್ ಆ್ಯಂಡ್ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿರ್ಬೋದು, ಡೇ ಟು ಡೇ ಇದ್ರ ಬಗ್ಗೆ ಕೊಡ್ತಾ ಹೋಗಿದ್ರಿಂದ ನಮ್ಗೆ ಗೊತ್ತಾಗಿದೆ. ಸಾರ್ವಜನಿಕರಿಗೂ ಸಹ ಒಂದು ಟೈಮಲ್ಲಿ ಇವ್ರು ಹೇಳೋ ಕತೆಗಳು, ಆ ಸಮೀರು ಕೊಡೋಂಥ ಯೂಟ್ಯೂಬ್ಗಳನ್ನ ನೋಡಿಬಿಟ್ರೆ ಆಗಿರ್ಬೋದೇನೋ ಅಂತ ಹೇಳುತ್ತಿತ್ತು. ಅಂಥ ಮಟ್ಟಕ್ಕೆ ತಗೊಂಡೋಗಿದ್ರು. ನೀವು ಹೇಳಿದ್ರಲ್ಲ, ಭಾವನೆಗಳನ್ನ ಕೆರಳಿಸಿದ್ರು. ಒಂಥರ ಇಂಡೈರೆಕ್ಟಾಗಿ ಆಗಿರ್ಬೋದ್ರಿ ಅಂತ ಹೇಳುವುದು ನಮ್ಮಲ್ಲೇ ಒಂದು ಅನುಮಾನ ಹುಟ್ಟಿಸೋಂಥ. ಅಂದ್ರೆ ನಮ್ಮಲ್ಲಿ ಏನಾದ್ರು ಪ್ರಾಬ್ಲಮ್ ಆದ್ರೆ ಅಥವಾ ಅನುಮಾನ ಬಂದ್ರೆ ಬಾ ಧರ್ಮಸ್ಥಳಕ್ಕೆ ಬಂದು ಆಣೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಿದ್ದ ಕ್ಷೇತ್ರದ ಮೇಲೆ ಅಲ್ಲಿಗೆ ಹೋಗ್ಬೇಕಾ ಅನ್ನೋ ರೀತಿಯಲ್ಲಿ ಮಾಡಿದ ಮುಟ್ಟಾಳ್ರು ಕೆಲವೊಬ್ರು ಇದರಲ್ಲಿ. ಅದನ್ನೇ ಹೇಳಿದ್ದು. ಇವತ್ತು ನೀವು ರಾಜಕೀಯವಾಗಿ ನೋಡಿ, ಬೇರೆ ಯಾವುದೇ ಇದರಲ್ಲಿ ಅಲ್ಲಿ ನಡೆಯುವಂಥ ನ್ಯಾಯದ ಪೀಠದ ಒಂದು, ಅದೇ ನೀವು ಹೇಳಿದ್ರಲ್ಲ, ಧರ್ಮಸ್ಥಳಕ್ಕೆ ಬಾ ಆಣೆ ಮಾಡು, ಅಲ್ಲೇ ಕೆಲವೊಂದು ಸುಮಾರು, ಈಗ ನಾನೊಬ್ಬ ಪ್ರಾಕ್ಟೀಸಿಂಗ್ ಅಡ್ವೊಕೇಟ್ ಆಗಿದ್ರು ನಾನು ಹೇಳುವಲ್ಲೇ, ನಡಿ ಅಲ್ಲಿ ಹೋಗೋಣ, ಅಲ್ಲಿ ನೀನು ಪ್ರಮಾಣ ಮಾಡು ಅಂತ ಹೇಳಿದರೆ ಅಲ್ಲೊಂದು ಒಳಗಡೆ ಆತ್ಮ ಒಂದು ಇದಿರುತ್ತಲ್ಲ, ಅದು ನಿಮ್ಮನ್ನ ಹಿಂದಕ್ಕೆ ಎಳಿತದೆ. ಅಲ್ಲಿ ಹೋಗಿ ನೀನು ಸುಳ್ಳು ಹೇಳ್ಬೇಡ, ಪ್ರಮಾಣ ಮಾಡಬೇಡ ಅಂತ. ಇವತ್ತು ರಾಜಕಾರಣಿಗಳಿದ್ಲೇ ತಗೊಳ್ಳಿ, ಕುಮಾರಸ್ವಾಮಿ ಇರ್ಬೋದು, ಸಿದ್ದರಾಮಯ್ಯನವ್ರದ್ದು ಇರ್ಬೋದು, ಇನ್ನು ಎಷ್ಟೆಷ್ಟೋ ಜನ ಹೇಳಿದ್ದಾರೆ MLAಗಳು. ಅದರಿಂದ ಆ ಧರ್ಮಸ್ಥಳದ ಕ್ಷೇತ್ರದ ಇನ್ನ ಇವ್ರು ಹೊಡಿಬೇಕು ಅಂತ, ಅದು ಆದರೆ ಕಲ್ಲು ಬಂಡೆ ಹಾಗೆ ಅದು ಗಟ್ಟಿಯಾಗಿ ನಿಂತಿದೆ. ಇವತ್ತು ಒಂದು ಕಾಲು ಕೊಟ್ಟರೆ, ಇವತ್ತು ಆಲ್ರೆಡಿ ನೋಡಿದ್ದೀವಿ, ಒಂದು ಕಾಲು ಇಡೀ ರಾಜ್ಯದ ಜನತೆ ಧರ್ಮಸ್ಥಳದಲ್ಲಿ ಹೋಗಿ ಅವ್ರಿಗೆ ಒಂದು ನಾವು ಬೆಂಬಲ ಸೂಚಿಸಬೇಕು ಅಂತ ಯಾರಾದರೂ ನಾವು ಸಂಘಟನೆಗಳು ಕೊಟ್ಟರೆ ಎಷ್ಟು ಲಕ್ಷ ಜನ ಅಲ್ಲಿ ಸೇರ್ತಾರೆ. ಈ ಥರದ್ದು ರಾಜಕೀಯ ಪಕ್ಷಗಳು ಮಾಡಿದ್ರು, ಎಲ್ಲರೂ ಮಾಡಿದರು. ಒಂದು ಟೈಮಲ್ಲಿ ಆವಾಗ ಅಲ್ಲಿಯ ಕಾವಂದರು ಅವ್ರಿಗೆ ಒಂದೇ ಒಂದು ಮೆಸೇಜ್ ಹೇಳಿದರು, ನನಗೆ ಎಲ್ಲವನ್ನು ಸಹ ಅಣ್ಣಪ್ಪನ ಇದಕ್ಕೆ ಕೈ ಬಿಟ್ಟಿದ್ದೀನಿ, ನಾನು ಇನ್ನೇನು ಹೇಳೋದಿಲ್ಲ ಅಂತ. ಹೌದಾ? ಎಲ್ಲೂ ಅವರು ಪ್ರತಿಕ್ರಿಯೆ ಮಾಡಲಿಲ್ಲ, ಅವರು ಅಷ್ಟು ಸಭಾದಲ್ಲಿ. ಆದರೆ ಈ ಒಂದು ಒಳ್ಳೆ ಇದಕ್ಕೆ ಕೆಟ್ಟ ಹೆಸರು ತರುವಂತ ಈ ಕೆಟ್ಟ ಜನಗಳು ಇದಾರಲ್ಲ ಅಂತ ಅವ್ರಿಗೆ ದುಃಖ ಆಗಿದೆ. ಕರೆಕ್ಟ್. ಮೂರು ವಿಚಾರಗಳು ಹೈಲೈಟ್ ಅಂಡ್ ಮೂರಕ್ಕೂ ನ್ಯಾಯ ಸಿಗಬೇಕಾಗಿತ್ತು. ಒಂದು, ಅಣ್ಣಪ್ಪನ ಸನ್ನಿಧಿ ಅಥವಾ ಧರ್ಮಸ್ಥಳ, ಧರ್ಮ ಅಲ್ಲಿ ಕಾಯ್ತಾ ಇದೆ, ದೈವನೇ ಅದನ್ನ ಪ್ರೂವ್ ಮಾಡ್ಕೊಳ್ಳೋ ಕೆಲಸ ಮಾಡಾಯ್ತು, ನಂಬರ್ 1. ಎರಡನೇದು, ಆ ಹೆಣ್ಣು ಮಗಳಿಗೆ ನಿಜಕ್ಕೂ ನ್ಯಾಯ ಸಿಗಬೇಕು.
ಬಟ್ ಯಾರಿಂದ ಅನ್ನೋದು ತನಿಖೆ ಆಗ್ಬೇಕು. ಮೂರನೇದು, ಈ ಕಳಂಕಿತರ ಮುಖವಾಡ ಏನು, ಇವ್ರನ್ನ ಸಮಾಜದಿಂದ ಬಹಿಷ್ಕಾರ ಹಾಕದ, ಮತ್ತೊಂದ ಮಗದೊಂದ ಪ್ರೂವ್ ಆಗ್ಬೇಕು. ಈ ಮೂರು ಸಿಕ್ಬಿಟ್ರೆ ನೋಡಿ ಇತ್ಯರ್ಥ, ಯಾರಿಗೂ ಅನ್ಯಾಯ ಆಗಲ್ಲ. ನೋಡಿ, ತಾವು ಹೇಳಿದಾಗೆ ಮದ್ಯದ್ದು ಮೊದಲನೇದು ಗ್ಯಾರಂಟಿ ಆಗುತ್ತೆ, ಎರಡನೇದು ಅದು ಪುನಃ ತನಿಖೆಗೆ ಅವ್ರ ಮನೆಯವರು ಅದು ಹಾಕಿದಾಗ ಆಗುತ್ತೆ. ಈ ಮೂರನೇದು ಇದೆಯಲ್ಲ ಸಾಮಾಜಿಕ ಬಹಿಷ್ಕಾರ ಅಂತ, ನಮ್ಮಲ್ಲಿ ಏನೋ ಒಂದು ಪಶ್ಚಾತ್ತಾಪದ ಒಂದು ಇದಿರ್ತದೆ. ಒಂದ್ಸರಿ ಅವನ ಮನುಷ್ಯ ತಪ್ಪು ಮಾಡಿದ್ರೆ ಆಯ್ತು ಬಿಡಪ್ಪ ಹೋಗ್ಲಿ ಅಂತ ಹೇಳ್ಬೋದು. ಅದು ಭಾರತದ ಈ ಹಿಂದೂ ಭೂಮಿಯ ಒಂದು ಗುಣಲಕ್ಷಣ. ತಪ್ಪಿಗೂ ದ್ರೋಹಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ಸರ್. ದ್ರೋಹ ಈ ಟೀಮ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್ ಇವತ್ತು ನಿಮ್ಮ ಸಮಯವನ್ನ ನಮ್ಮ ಜೊತೆಗೆ ಮೀಸಲಿಟ್ಟಿದ್ರಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ತಪ್ಪಿಗೂ ದ್ರೋಹಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ.